ಮೀನರಾಶಿಯವರೇ, ನಿಮ್ಮ ಮನಸ್ಸು ಯಾವಾಗಲೂ ನೀರಿನ ಹಾಗೆ ಅಲ್ವಾ? ತುಂಬ ಮೃದುವಾಗಿ, ತುಂಬ ಸೂಕ್ಷ್ಮವಾಗಿ. ಯಾರ ನೋವು ಕಂಡರೂ ಕೂಡ ಕರಗಿ ಹೋಗ್ತೀರ ಅಲ್ವಾ? ಯಾರಾದರೂ ಒಂದು ಕಣ್ಣೀರು ಹಾಕಿದರೆ ನಿಮ್ಮ ಎದೆ ಭಾರವಾಗುತ್ತೆ. ಯಾರಿಗಾದರೂ ಸಹಾಯ ಬೇಕು ಅಂತಂದರೆ ನಿಮ್ಮ ಬಳಿ ಏನೂ ಇಲ್ದಿದ್ರೂ ಕೂಡ ಓಡಿ ಹೋಗಿ ಸಹಾಯ ಮಾಡ್ತೀರಾ ಅಲ್ವಾ? ಆದರೆ ಈಗ ಆ ಮೃದು ಮನಸ್ಸಿನಿಂದಲೇ ನೀವು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀರಿ ಅಲ್ವಾ? ಮೀನರಾಶಿ ಅಂದರೆ ಎರಡು ಮೀನುಗಳು, ಒಂದು ಮೇಲೆ ಈಜುತ್ತೆ, ಒಂದು ಕೆಳಗೆ ಈಜುತ್ತೆ. ಅಧಿಪತಿ ಗುರು ಬೃಹಸ್ಪತಿ. ಗುರುಗಳ ಮಕ್ಕಳಾದ ನೀವು ಹುಟ್ಟುವಾಗಲೇ ಕರುಣೆ, ಭಕ್ತಿ, ಕಲ್ಪನಾ ಶಕ್ತಿ, ಅಂತರ್ಜ್ಞಾನ ಎಲ್ಲರನ್ನೂ ಕೂಡ ನಂಬುವ ಮುಗ್ಧತೆ ಇಟ್ಕೊಂಡು ಹುಟ್ಟಿರ್ತೀರಿ. ನೀವು ಈ ಲೋಕದ ಮನುಷ್ಯರೇ ಅಲ್ಲ, ನೀವು ದೇವಲೋಕದಿಂದ ಬಂದವರು. ನಿಮಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ಆದರೆ ಈ ಮುಗ್ಧತೆಯಿಂದಲೇ ಜನ ನಿಮ್ಮನ್ನು ತುಂಬ ಬಳಸಿಕೊಂಡಿದ್ದಾರೆ ಅಲ್ವಾ? ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದ್ದಾರೆ. ನೀವು ಪ್ರಾಣ ಕೊಟ್ಟ ಪ್ರೀತಿಸಿದವರೇ ನಿಮ್ಮನ್ನು ಅಳಿಸಿದ್ದಾರೆ. ನಿಮ್ಮ ಒಳ್ಳೆಯತನವನ್ನೇ ದೌರ್ಬಲ್ಯ ಅಂತ ತಿಳಿದು ಜನ ನಿಮ್ಮನ್ನು ನೋಯಿಸಿದ್ದಾರೆ ಅಲ್ವಾ? ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನೀವು ಒಬ್ಬರೇ ದೇವರ ಫೋಟೋ ಮುಂದೆ ಕೂತು, ದೇವರೇ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನಗೆ ಯಾಕೆ ಈ ಕಷ್ಟ, ನನ್ನ ಕಣ್ಣೀರು ಯಾರಿಗೂ ಕಾಣಿಸಲ್ಲ ಅಂತ ಅತ್ತಿದ್ದೀರಿ ಅಲ್ವಾ? ಆ ಕಣ್ಣೀರು ಹಾಕುವಾಗ ಒಂದು ಸತ್ಯವನ್ನು ಕಿವಿಯಲ್ಲಿ ಇಟ್ಕೊಳ್ಳಿ ಮೀನರಾಶಿಯವರೇ. ಒಂದು ಆತ್ಮ, ಒಂದು ದೈವಶಕ್ತಿ, ಒಂದು ಗುರುಶಕ್ತಿ ನಿಮ್ಮನ್ನು ಒಂದು ಕ್ಷಣವೂ ಬಿಟ್ಟಿಲ್ಲ. ಪ್ರತಿ ಕ್ಷಣ ನಿಮ್ಮನ್ನು ಕಾಯ್ತಾ ಇದೆ. ನೀವು ಅಳುವಾಗ ನಿಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಆ ಶಕ್ತಿ ನಿಮ್ಮ ಹಿಂದೆ ಬಿದ್ದಿದೆ. ಮೀನರಾಶಿ ಅಂದರೆ ಜಲತತ್ವ, ದ್ವಿಸ್ವಭಾವ ರಾಶಿ, 12ನೇ ರಾಶಿ, ಮೋಕ್ಷದ ರಾಶಿ. ಜ್ಯೋತಿಷದಲ್ಲಿ ಮೀನ ಅಂದರೆ ಕೊನೆ ರಾಶಿ, ಎಲ್ಲ ಜನ್ಮಗಳ ಪುಣ್ಯ ಪಾಪದ ಲೆಕ್ಕ ಇರುವ ರಾಶಿ. ನೀವು ಈ ಜನ್ಮದಲ್ಲಿ ಮುಕ್ತಿ ಹೊಂದೋದಕ್ಕೆ ಬಂದಿದ್ದವರು. ಜನ ನಿಮಗೆ ಮೂರ್ಖ, ಭಾವುಕ, ಪ್ರಾಕ್ಟಿಕಲ್ ಅಂತ ಕರೀತಾರೆ. ಆದರೆ ನಿಮ್ಮ ಅಂತರ್ಜ್ಞಾನ, ನಿಮ್ಮ ಕನಸು ನಿಜವಾಗುವ ಶಕ್ತಿ ಎಷ್ಟು ದೊಡ್ಡದು ಅಂತ ಅವರಿಗೆ ಗೊತ್ತಿಲ್ಲ. ನೀವು ಏನಾದರೂ ಅನಿಸಿದರೆ ಅದು ನಿಜವಾಗುತ್ತೆ ಅಲ್ವಾ? ಜ್ಯೋತಿಷ್ಯದಲ್ಲಿ ಇದಕ್ಕೆ ಗುರುಬಲ, ಮೋಕ್ಷಬಲ, ದೈವ ರಕ್ಷಣೆ ಅಂತ ಕರೀತಾರೆ. 2026ರ ಜುಲೈ ತಿಂಗಳ ಪರಿಸ್ಥಿತಿ ನೋಡೋಣ. ಬುಧ ಮೇಷರಾಶಿಯಲ್ಲಿ ನಿಮ್ಮ 2ನೇ ಮನೆಯಲ್ಲಿ ಇದ್ದಾನೆ. 2ನೇ ಮನೆ ಅಂದರೆ ಹಣ, ಮಾತು, ಕುಟುಂಬದ ಮನೆ. ಬುಧ 2ರಲ್ಲಿ ಇದ್ದಾಗ ನಿಮ್ಮ ಮಾತಿನಲ್ಲಿ ಸರಸ್ವತಿ ಬರುತ್ತೆ. ಹಣಕಾಸಿನ ಲೆಕ್ಕಾಚಾರ ಚುರುಕಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಗುರು ವೃಷಭ ರಾಶಿಯಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಇದ್ದಾನೆ. 3ನೇ ಮನೆ ಅಂದರೆ ಧೈರ್ಯ, ಪ್ರಯತ್ನ, ಸಣ್ಣ ಪ್ರಯಾಣ. ಗುರು 3ರಲ್ಲಿ ಇದ್ದಾಗ ನಿಮ್ಮ ಧೈರ್ಯ ಜಾಸ್ತಿ ಆಗುತ್ತೆ. ನೀವು ಇಷ್ಟು ದಿನ ಹೆದರಿ ಮಾಡದ ಕೆಲಸವನ್ನು ಈಗ ಮಾಡಿ ಗೆಲ್ತೀರಿ. ಶನಿ ನಿಮ್ಮ ರಾಶಿಯಲ್ಲೇ, ನಿಮ್ಮ ಲಗ್ನದಲ್ಲೇ ಮೀನ ರಾಶಿಯಲ್ಲಿ ಇದ್ದಾನೆ. ಇದಕ್ಕೆ ಸಾಡೆ ಸಾತಿಯ ಕೊನೆಯ ಹಂತ ಅಂತ ಕರೀತಾರೆ. ಶನಿ ಲಗ್ನದಲ್ಲಿ ಇದ್ದಾಗ ದೇಹದಲ್ಲಿ, ಮನಸ್ಸಲ್ಲಿ, ಜವಾಬ್ದಾರಿಯಲ್ಲಿ ದೊಡ್ಡ ಪರೀಕ್ಷೆ ಇರುತ್ತೆ. ತಲೆನೋವು, ಕಾಲು ನೋವು, ಮಾನಸಿಕ ಒತ್ತಡ, ಕೆಲಸದ ಒತ್ತಡ ಎಲ್ಲವೂ ಕೂಡ ಒಟ್ಟಿಗೆ ಬರುತ್ತೆ. ಆದರೆ ಇಲ್ಲೇ ಆ ದೈವಶಕ್ತಿ ನಿಮ್ಮನ್ನು ಕಾಯುತ್ತೆ. ನೀವು ಬೀಳುವ ಮೊದಲೇ ಆ ಶಕ್ತಿ ನಿಮ್ಮನ್ನು ಎತ್ತಿ ಹಿಡಿಯುತ್ತೆ. ಯಾಕೆಂದರೆ ಶನಿ ಪರೀಕ್ಷೆ ಮಾಡ್ತಿರ್ತಾನೆ, ಆದರೆ ಗುರು ರಕ್ಷಣೆಯನ್ನು ಕೊಡ್ತಿರ್ತಾನೆ. ಮೀನರಾಶಿಯವರೇ, ನಿಮಗೆ ನೆನಪಿದೆಯಾ? ನೀವು ಎಲ್ಲ ಮುಗೀತು ಅಂತ ಅಂದ್ಕೊಂಡಾಗ ಒಂದು ಪವಾಡ ನಡೆದಿದೆ. ಡಾಕ್ಟರ್ ಕೈ ಬಿಟ್ಟಾಗ ದೇವರ ದಯೆಯಿಂದ ನೀವು ಬದುಕಿ ಬಂದಿದ್ದೀರಿ. ದುಡ್ಡು ಇಲ್ಲ ಅಂತ ಅಳುವಾಗ ಯಾರೋ ಬಂದು ಸಹಾಯ ಮಾಡಿದ್ದಾರೆ. ನೀವು ಯಾರಿಗೋ ಒಳ್ಳೆಯದು ಮಾಡೋದಕ್ಕೆ ಹೋಗಿ ಕೆಟ್ಟ ಹೆಸರು ಬಂದಾಗ ಕೊನೆಗೆ ಸತ್ಯ ಗೊತ್ತಾಗಿ ಅದೇ ಜನ ನಿಮ್ಮ ಕಾಲಿಗೆ ಬಿದ್ದಿದ್ದಾರೆ. ಸಮುದ್ರದಲ್ಲಿ ಮುಳುಗುವ ಹಾಗೆ ಅನಿಸಿದ ಟೈಮಲ್ಲಿ ಇದ್ದಕ್ಕಿದ್ದಂತೆ ಒಂದು ದೋಣಿ ಬಂದು ನಿಮ್ಮನ್ನು ಕಾಪಾಡಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಅದೃಷ್ಟ ಮಾತ್ರ ಅಲ್ಲ, ನಿಮ್ಮ ತಲೆ ಮೇಲೆ ಕೈ ಇಟ್ಟು ನಿಮ್ಮನ್ನು ಕಾಯುತ್ತಿರುವ ಆ ದೈವಿಕ ಶಕ್ತಿ. ಅದು ಯಾರು? ಅದು ನಿಮ್ಮ ಮನೆ ದೇವತೆ ಮಹಾಲಕ್ಷ್ಮಿ, ನಾರಾಯಣ, ದತ್ತಾತ್ರೇಯ, ಸಾಯಿಬಾಬಾ ಆಗಿರ್ಬೋದು. ನಿಮ್ಮ ತಾಯಿ ತಂದೆಯ ಆತ್ಮ ಆಗಿರ್ಬೋದು. ಅಥವಾ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ಜಪ, ತಪಸ್ಸು, ಈ ಜನ್ಮದಲ್ಲಿ ನೀವು ಹಸಿದವರಿಗೆ ಹಾಕಿದ ಅನ್ನ, ಬಾಯಿಲ್ಲದ ಮೂಕ ಪ್ರಾಣಿಗಳಿಗೆ ಹಾಕಿದ ಸೇವೆಯೇ ಈ ಜನ್ಮದಲ್ಲಿ ನಿಮ್ಮನ್ನು ಕಾಯುವ ಕವಚ ಆಗಿರ್ಬೋದು. ಆ ಆತ್ಮ ನಿಮಗೆ 7 ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ. ಚೆನ್ನಾಗಿ ಕೇಳಿ. ಮೊದಲೇದು, ಏನೋ ಕೆಟ್ಟದ್ದು ನಡೀತಾ ಇದೆ ಅನಿಸಿದಾಗ ನಿಮ್ಮ ಕಾಲು ಭಾರವಾಗುತ್ತೆ, ಕಾಲು ಎಳೆಯುವ ಹಾಗೆ ಅನಿಸುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಮನಸ್ಸು ವಿಪರೀತವಾಗಿ ಅಳೋದಕ್ಕೆ ಶುರು ಮಾಡುತ್ತೆ, ನಿದ್ದೆ ಹಾಳಾಗುತ್ತೆ, ದೇಹವೇ ನಿಮಗೆ ಎಚ್ಚರಿಕೆ ಕೊಡುತ್ತೆ. 2ನೇದು, ನಿಮಗೆ ಪದೇ ಪದೇ ಮೀನು, ಸಮುದ್ರ, ನೀರು, ಶಂಖ, ಹಳದಿ ಬಣ್ಣ, ಪುಸ್ತಕ, ದೇವಸ್ಥಾನ ಕಾಣಿಸುತ್ತೆ. ಕನಸಲ್ಲಿ ದೇವರು, ಗುರುಗಳು, ಸಮುದ್ರ, ದೊಡ್ಡ ಮೀನು, ದೇವಿಯು ಕಾಣಿಸುತ್ತೆ. ಅದು ಗುರುಬಲದ ಸಹಿ. 3ನೇದು, ನೀವು ದುಃಖದಲ್ಲಿ ಕುಸಿದು ಕೂತಾಗ ಯಾರೋ
ಬಂದು ಒಂದು ಭಜನೆ, ಒಂದು ಮಂತ್ರ, ಒಂದು ಒಳ್ಳೆಯ ಮಾತು ಹೇಳಿ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತಾರೆ. ಆ ಮಾತಿನಲ್ಲೇ ನಿಮ್ಮ ಮನಸ್ಸಿಗೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ. 4ನೇದು ಕನಸಲ್ಲಿ ತಾಯಿ, ಗುರು, ದೇವಸ್ಥಾನದ ಗಂಟೆ, ನೀರು, ಹಾಲು ಕಂಡ್ರೆ ಅದು ರಕ್ಷಣೆಯ ಸಂಕೇತ. ನಿಮ್ಮ ಪ್ರಾರ್ಥನೆ ದೇವರನ್ನು ತಲುಪಿದೆ ಅಂತ ಅರ್ಥ. 5ನೇದು ನೀವು ಈ ಹಿಂದೆ ಮಾಡಿದ ಪೂಜೆ, ಹೋಮ, ದಾನದಿಂದಲೇ ನಿಮಗೆ ಆಪತ್ಕಾಲದಲ್ಲಿ ಸಹಾಯ ಬರುತ್ತೆ. ನೀವು ಮರೆತು ಹೋದ ಪುಣ್ಯನೇ ನಿಮ್ಮನ್ನು ಕಾಪಾಡುತ್ತೆ. 6ನೇದು ಆರೋಗ್ಯ ಕೆಟ್ಟಾಗ ಸರಿಯಾದ ಗುರು, ಸರಿಯಾದ ಮಂತ್ರ, ಸರಿಯಾದ ಔಷಧಿ ತಾನಾಗಿ ಸಿಗುತ್ತೆ. ಮೀನರಾಶಿಯವರು ನಂಬಿಕೆಯಿಂದಲೇ ಗುಣವಾಗ್ತೀರಿ. 7ನೇದು ನಿಮಗೆ ಕೆಡುಕು ಬಯಸಿದವರು, ನಿಮ್ಮ ಮುಗ್ಧತೆಯನ್ನು ಬಳಸಿಕೊಂಡವರು, ಅವರೇ ತಮ್ಮ ಕರ್ಮದಿಂದಲೇ ನಾಶ ಆಗ್ತಾರೆ. ನೀವು ಯಾರಿಗೂ ಶಾಪ ಹಾಕಬೇಕಂತೇನಿಲ್ಲ, ಅವರ ಕರ್ಮವೇ ಅವರಿಗೆ ಶಿಕ್ಷೆ ಕೊಡುತ್ತೆ. ಮೀನರಾಶಿ ಅಂದರೆ ಪಾದ, ಕಣ್ಣು, ನರಮಂಡಲ. ನೀವು ಟೆನ್ಷನ್ ಮಾಡಿಕೊಂಡ್ರೆ ಮೊದಲು ಪಾದ ನೋವು, ಕಣ್ಣಲ್ಲಿ ನೀರು, ನಿದ್ದೆ ಇಲ್ಲದೆ ಇರೋದು ಬರುತ್ತೆ. ಹಾಗಾಗಿ ಆ ಆತ್ಮ ನಿಮ್ಮ ಆರೋಗ್ಯವನ್ನು ಕಾಯುತ್ತೆ. ಪರಿಹಾರ ಕೇಳಿ, ಇದು ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಬೆಳಿಗ್ಗೆ ಎದ್ದು ನನ್ನ ಮನಸ್ಸು ಪವಿತ್ರವಾಗಿರಲಿ, ನನ್ನ ಕನಸು ನನಸಾಗಲಿ ಅಂತ ಹೇಳ್ಕೊಳ್ಳಿ. ಪ್ರತಿ ಗುರುವಾರ ಓಂ ರಾಂ ಬ್ರೀಂ ಬೃಹಸ್ಪತಿಯೇ ನಮಃ ಅಂತ 27 ಸಲ ಜಪ ಮಾಡಿ. ಗುರುವಾರದ ದಿನ ಹಳದಿ ಬಟ್ಟೆ, ಕಡಲೆಬೇಳೆ, ಅರಿಶಿನವನ್ನು ದಾನ ಮಾಡಿ. ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ. ದೇವಸ್ಥಾನದಲ್ಲಿ ಸೇವೆ ಮಾಡಿ. ಮೀನುಗಳಿಗೆ ಆಹಾರ ಹಾಕಿ. ಮೀನರಾಶಿಯವರೇ, ನಿಮ್ಮ ರಕ್ಷಾ ಕವಚ ಭಕ್ತಿಯಲ್ಲಿದೆ, ದಾನದಲ್ಲಿದೆ, ಮೌನದಲ್ಲಿದೆ. ಎಲ್ಲವನ್ನೂ ಕೂಡ ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಕನಸನ್ನು, ನಿಮ್ಮ ಪ್ರಾರ್ಥನೆಯನ್ನು ಗೌಪ್ಯವಾಗಿ ಇಡೋದು ಒಳ್ಳೆಯದು. ಮುಂದಿನ 6 ತಿಂಗಳು ನಿಮ್ಮದು ಚಿನ್ನದ ಕಾಲ. 2ನೆಯ ಮನೆ ಬುಧ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸ್ತಾನೆ. 3ನೇ ಮನೆಯ ಗುರು ನಿಮ್ಮ ಧೈರ್ಯವನ್ನು ಹೆಚ್ಚಿಸ್ತಾನೆ. ಶನಿ ನಿಮ್ಮ ರಾಶಿಯಲ್ಲೇ ಇದ್ದರೂ ಕೂಡ ಅವನು ನಿಮಗೆ ಶಿಕ್ಷೆ ಕೊಡಲ್ಲ, ಶುದ್ಧಿ ಮಾಡ್ತಾನೆ. ನಿಮ್ಮ ಜೀವದಿಂದ ಕೆಟ್ಟ ಅಭ್ಯಾಸವನ್ನು ತೆಗೆದು ಹಾಕ್ತಾನೆ. ನಿಮ್ಮ ಫೈಲ್ ಕಳೆದು ಹೋದರೂ ಸಿಗುತ್ತೆ, ನಿಮ್ಮ ದುಡ್ಡು ವಾಪಸ್ ಬರುತ್ತೆ, ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಯಾಕೆಂದರೆ ನಿಮ್ಮ ಪುಣ್ಯದ ಫೈಲ್ ದೇವರ ಬಳಿ ಸೇಫ್ ಆಗಿದೆ. ಜನ ನಿಮ್ಮನ್ನು ಮೂರ್ಖ ಅಂತಾರೆ, ಆದರೆ ನಿಮ್ಮ ಹೃದಯದಲ್ಲಿ ಇಡೀ ಬ್ರಹ್ಮಾಂಡನೇ ತುಂಬಿಕೊಂಡಿರ್ತೀರ.